ಫೋಕಸ್ ಫೈವ್ನ ಮೊದಲ ಸ್ಟೋರಿ ಇದು. ಅಮೆರಿಕಾದಲ್ಲಿ ಒಂದೇ ದಿನ 2 ಪ್ರತ್ಯೇಕ ವಿಮಾನ ಅಪಘಾತಗಳು ಸಂಭವಿಸಿದ್ದಾವೆ. ವಾಯು ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಗುರುವಾರ 8 ಜನರನ್ನು ಹೊತ್ತೊಯ್ಯುತ್ತಿದ್ದಂಥ ಅವಳಿ ಇಂಜಿನ್ ವಿಮಾನವು ಅಲಸ್ಕಾದ ದೂರದ ಪ್ರದೇಶದಲ್ಲಿ ಅಪಘಾತಕ್ಕೀಡಾಗಿದೆ. ಕೆಲವೇ ಗಂಟೆಗಳ ಹಿಂದೆ ಪೆನ್ಸಿಲ್ವೇನಿಯಾದಲ್ಲಿ ಇಳಿಯಲು ಪ್ರಯತ್ನ ಮಾಡುತ್ತಿದ್ದ ಸಣ್ಣ ವಿಮಾನವು ತೂಗಾಡುತ್ತಿದ್ದ ಪೊಲೀಸ್ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದು ಪೈಲಟ್ ಸಾವನ್ನಪ್ಪಿದ್ರು. ಜೊತೆಗೆ ಅದರಲ್ಲಿದ್ದ 2 ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಈ ಬಗ್ಗೆ ಸ್ಟೋರಿ ಇಲ್ಲಿದೆ ನೋಡಿ. ಅಮೆರಿಕಾದಲ್ಲಿ ಒಂದೇ ದಿನ 2 ವಿಮಾನ ಪತನ, ಅಲಾಸ್ಕಾದಲ್ಲಿ 8 ಮಂದಿ ಸಾವು. ಪ್ರಿಯ ವೀಕ್ಷಕರೇ, ಅಮೆರಿಕಾದಲ್ಲಿ ಒಂದೇ ದಿನ 2 ಪ್ರತ್ಯೇಕ ವಿಮಾನ ಅಪಘಾತಗಳು ಸಂಭವಿಸಿದ್ದು ವಾಯು ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಗುರುವಾರ 8 ಜನರನ್ನ ಹೊತ್ತೊಯ್ತಾ ಇದ್ದ ಅವಳಿ ಎಂಜಿನ್ ವಿಮಾನವು ಅಲಾಸ್ಕಾದ ದೂರದ ಪ್ರದೇಶದಲ್ಲಿ ಅಪಘಾತಕ್ಕೀಡಾಯಿತು. ಕೆಲವೇ ಗಂಟೆಗಳ ಹಿಂದೆ ಪೆನ್ಸಿಲ್ವೇನಿಯಾದಲ್ಲಿ ಇಳಿಯಲು ಪ್ರಯತ್ನಿಸ್ತಾ ಇದ್ದಂತ ಸಣ್ಣ ವಿಮಾನವು ತೂಗಾಡ್ತಾ ಇದ್ದ ಪೊಲೀಸ್ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದು ಪೈಲಟ್ ಸಾವನ್ನಪ್ಪಿದ್ರು ಮತ್ತು ಅದರಲ್ಲಿದ್ದ 2 ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಗುರುವಾರ ಪಶ್ಚಿಮ ಅಲಾಸ್ಕಾದಲ್ಲಿ ಚಾರ್ಟರ್ ವಿಮಾನ ಅಪಘಾತಕ್ಕೀಡಾಯಿತು. ಯುಎಸ್ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯು ಅಲಾಸ್ಕಾ ಪ್ರದೇಶದ ಮುಖ್ಯಸ್ಥ ಕ್ಲಿಂಟ್ ಜಾನ್ಸನ್ ಅವರ ಪ್ರಕಾರ ವಿಮಾನವು 2 ಪೈಲಟ್ಗಳು ಮತ್ತು 6 ಪ್ರಯಾಣಿಕರನ್ನ ಹೊತ್ತೊಯ್ತಾ ಇತ್ತು. ಒಟ್ಟು 8 ಜನರು ಅವಳಿ ಎಂಜಿನ್ ಹೊಂದಿರುವಂತಹ ಸೆಸ್ನಾ ವಿಮಾನವು ಆಂಕಾರೇಜ್ನಿಂದ ಹೊರಟಿತ್ತು. ಇನ್ನೇನು ಕೇಪ್ ನ್ಯೂವೆನ್ ಹ್ಯಾಮ್ ಸಮೀಪಿಸ್ತಾ ಇದ್ದಾಗ ವಿಮಾನ ಅಪಘಾತಕ್ಕೀಡಾಯಿತು ಅಂತ ಅಧಿಕಾರಿಗಳು ಹೇಳ್ತಾರೆ. ಅಪಘಾತವನ್ನ ಸ್ವೀಕರಿಸಿದ ನಂತರ ಅಲಾಸ್ಕಾ ರಕ್ಷಣಾ ಸಮನ್ವಯ ಕೇಂದ್ರವು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿತು. ವಿಮಾನದಲ್ಲಿದ್ದ ಜನರ ಸ್ಥಿತಿಯ ಬಗ್ಗೆ ತಕ್ಷಣದ ಮಾಹಿತಿ ಇಲ್ಲ. ಅಪಘಾತದ ಸ್ಥಳವು ಕೇಪ್ ನ್ಯೂವೆನ್ ಹ್ಯಾಮ್ ಲಾಂಗ್ ರೇಂಜ್ ರಾಡಾರ್ ಸೈಟ್ ಬಳಿ ಇದೆ ಅಂತ ಹೇಳಲಾಗುತ್ತೆ. ಇದು ತುಂಬಾ ದುರ್ಗಮ ಪ್ರದೇಶದಲ್ಲಿದೆ. ಅಪಘಾತದ ಬಗ್ಗೆ ಅಲಾಸ್ಕಾ ರಿಪಬ್ಲಿಕನ್ ಸೆನೇಟರ್ ಲಿಸಾ ಮೊರ್ಕೋನ್ಸ್ವಿ ಸಂತಾಪವನ್ನು ಸೂಚಿಸಿದ್ದಾರೆ. ಅಲಾಸ್ಕಾದಾದ್ಯಂತ ಸೆಕ್ಯೂರಿಟಿ ಏವಿಯೇಷನ್ ಒಂದಿಗೆ ವ್ಯಾಪಕವಾಗಿ ಪ್ರಯಾಣಿಸಿ ಅದರ ಅನುಭವಿ ಪೈಲಟ್ಗಳನ್ನ ಭೇಟಿಯಾಗಿರುವುದಾಗಿ ಅವರು ಗಮನಿಸಿದ್ರು. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಯುಎಸ್ ಕೋಸ್ಟ್ ಗಾರ್ಡ್, ಎನ್ಟಿಎಸ್ಬಿ, ಅಲಾಸ್ಕಾ ಸ್ಟೇಟ್ ಟ್ರೂಪರ್ಸ್ ಮತ್ತು ಪಾರುಗಾಣಿಕಾ ಸಮನ್ವಯ ಕೇಂದ್ರ ತಂಡಗಳ ಪ್ರಯತ್ನಗಳನ್ನ ಅವರು ಶ್ಲಾಘಿಸಿದ್ರು. ವೀಕ್ಷಕರೇ, ಅಲಾಸ್ಕಾ ಅಪಘಾತಕ್ಕೆ ಸ್ವಲ್ಪ ಮೊದಲು ಒಂದು ಸಣ್ಣ ಸೆಸ್ನಾ 150 ವಿಮಾನವು ಲ್ಯಾಂಡಿಂಗ್ ಸಮಯದಲ್ಲಿ ದಿಕ್ಕು ತಪ್ಪಿ ಪೆನ್ಸಿಲ್ವೇನಿಯಾದ ಕಾರ್ಲೇನ್ನಲ್ಲಿ ರನ್ವೇ ಬಳಿ ಅಭ್ಯಾಸ ನಡೆಸ್ತಾ ಇದ್ದಂತ ಪೆನ್ಸಿಲ್ವೇನಿಯಾ ರಾಜ್ಯ ಪೊಲೀಸ್ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಸೆಸ್ನಾ ಪೈಲಟ್ 57 ವರ್ಷದ ಪಾಲ್ ವಿಲಿಯಂ ಸೋಕೊಲೋವ್ಸ್ಕಿ ಸಾವನ್ನಪ್ಪಿದ್ರು. ವಿಮಾನದಲ್ಲಿದ್ದ 2 ಪೊಲೀಸ್ ಅಧಿಕಾರಿಗಳು ಗಾಯಗೊಂಡ್ರು. ಪೊಲೀಸರ ಪ್ರಕಾರ ಹೆಲಿಕಾಪ್ಟರ್ ರನ್ವೇ ಪಕ್ಕದಲ್ಲಿ ಹುಲ್ಲಿನ ಪ್ರದೇಶದ ಮೇಲೆ ಗಾಳಿಯಲ್ಲಿ ನಿಂತಿತ್ತು. ತರಬೇತಿ ವ್ಯಾಯಾಮ ನಡೆಸ್ತಾ ಇತ್ತು. ಏತನ ಮಧ್ಯೆ ಇಳಿಯಲು ಪ್ರಯತ್ನ ಮಾಡ್ತಾ ಇದ್ದಂತ ಸಣ್ಣ ವಿಮಾನವು ಇದ್ದಕ್ಕಿದ್ದಂತೆ ದಿಕ್ಕು ತಪ್ಪಿ ಹೆಲಿಕಾಪ್ಟರ್ನ ಬಾಲಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಎಷ್ಟು ತೀವ್ರವಾಗಿತ್ತಂದ್ರೆ 2 ವಿಮಾನಗಳು ನೆಲಕ್ಕೆ ಅಪ್ಪಳಿಸಿ ತೀವ್ರವಾಗಿ ಹಾನಿಗೊಳಗಾದವು.